ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗನೆ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದರೆ ನಿಮ್ಮ ಪದವಿ ವಿವರಗಳು ನ್ಯಾಡ್ನಲ್ಲಿ ಅಪ್ಲೋಡ್ ಆಗಿರಬೇಕು, ಇಲ್ಲಾಂದರೆ ಅರ್ಜಿ ಸಲ್ಲಿಸಲು ಬರುವುದಿಲ್ಲ. ನಿಮ್ಮ ಪದವಿ ವಿವರಗಳು ನ್ಯಾಡ್ನಲ್ಲಿ ಅಪ್ಲೋಡ್ ಆಗಿವೆ ಇಲ್ಲ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಎಂದು ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಗೂಗಲನ್ನು ಓಪನನ್ನು ಮಾಡಿಕೊಂಡು ಸರ್ಚ್ ಅಂತಕ್ಕಂಥ ಬಟನ್ನಲ್ಲಿ ಜಸ್ಟ್ ನೀವು http://nad.karnataka.gov.in ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ಬಳಿಕ ಒಂದು ವೆಬ್ಸೈಟ್ ಬರುತ್ತೆ, ನ್ಯಾಡ್ ಕರ್ನಾಟಕ ಅಂತ. ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡ್ಕೊಂಡ ಬಳಿಕ ಈ ರೀತಿಯಾದಂಥ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಎಡಗಡೆ ಇರುವಂಥ ಪೇಜ್ನಲ್ಲಿ ಅಲ್ಲೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದೆ. ನೀವು 2023 ಅಥವಾ 24ನೇ ಸಾಲಿನಲ್ಲಿ ಪದವಿ ಪಡೆದಿದ್ದೀರಾ? ನೀವು ಪಡೆದಿದ್ದರೆ ಹೌದು ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಆ್ಯಕ್ಚುಲಿ ನೀವು ಹೌದು ಅಂತ ಹಾಕಬೇಕು. ಹೌದು ಎಂದು ಹಾಕಿದ ನಂತರ ದಯವಿಟ್ಟು ನಿಮ್ಮ ವಿದ್ಯಾರ್ಹತೆಯನ್ನು ಆಯ್ಕೆ ಮಾಡಿ. ನೀವು ಡಿಪ್ಲೊಮಾ ಹೊಂದಿದ್ದರೆ ಡಿಪ್ಲೊಮಾ ಅಂತ ರೈಟ್ ಮಾರ್ಕ್ ಮಾಡಿ, ಇಲ್ಲಾಂದರೆ ಪದವಿ ಅಂತ ರೈಟ್ ಮಾರ್ಕ್ ಮಾಡಿ. ಮಾಡಿದ ಬಳಿಕ ಇಲ್ಲಿ ನಿಮ್ಮ ವಿಶ್ವವಿದ್ಯಾಲಯನ ಆಯ್ಕೆ ಮಾಡಿಕೊಳ್ಳಿ. ನಾನು ನನ್ನ ವಿಶ್ವವಿದ್ಯಾಲಯವನ್ನು ಕಲ್ತಿರ್ತಕ್ಕಂಥ ವಿಶ್ವವಿದ್ಯಾಲಯನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ನಮ್ಮದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಇದೆ, ಅದನ್ನು ಆಯ್ಕೆ ಮಾಡ್ಕೊಂಡಿನಿ. ನಂತರ ನಿಮ್ಮ ಪದವಿಯಲ್ಲಿರುವ ರಿಜಿಸ್ಟರ್ ನಂಬರನ್ನು ಹಾಕಿಕೊಳ್ಳಿ. ನಿಮ್ಮ ಅಂಕಪಟ್ಟಿಯಲ್ಲಿರುತ್ತೆ, ನೋಡಿ ಸರಿಯಾಗಿ ಹಾಕಿಕೊಳ್ಳಿ. ಸ್ವಲ್ಪನೂ ಮಿಸ್ಟೇಕ್ ಮಾಡಬಾರ್ದು. ಮಿಸ್ಟೇಕ್ ಮಾಡಿದರೆ ಅದು ತೆಗೆದುಕೊಳ್ಳುವುದಿಲ್ಲ. ಸರಿಯಾಗಿ ಹಾಕಿಕೊಳ್ಳಿ ನಿಮ್ಮ ಪದವಿಯಲ್ಲಿರುವಂಥ ರಿಜಿಸ್ಟರ್ ನಂಬರನ್ನು. ಹಾಕಿಕೊಂಡ ನಂತರ ನಿಮ್ಮ ಉತ್ತೀರ್ಣವಾದ ವರ್ಷವನ್ನು ನಮೂದಿಸಿ. ನೀವು 2023ರಲ್ಲಿ ಉತ್ತೀರ್ಣರಾಗಿರೋ ಅಥವಾ 2024ರಲ್ಲಿ ಉತ್ತೀರ್ಣರಾಗಿರೋ ಅದನ್ನು ನಮೂದಿಸಿ. ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಹೆಸರನ್ನು ಟೈಪ್ ಮಾಡ್ಕೊಳ್ಳಿ. ಅಂದರೆ ಕ್ಯಾಪಿಟಲಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡ್ಕೊಳ್ಬೇಕು. ಉದಾಹರಣೆಗೆ ಮಲ್ಲಿಕಾರ್ಜುನ್ ಅಂತ ಹೆಸರಿರುತ್ತೆ, ಎಲ್ಲ ಅಕ್ಷರ ಕ್ಯಾಪಿಟಲ್ ಇರಬೇಕು. ಸ್ಮಾಲ್ ಇದ್ದರೆ ಅದು ತೆಗೆದುಕೊಳ್ಳುವುದಿಲ್ಲ. ಕ್ಯಾಪಿಟಲನ್ನು ಹಾಕಿಕೊಂಡು ಬಾಣದ ಗುರುತು ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ನಿಮ್ಮ ಯೂನಿವರ್ಸಿಟಿ, ನಿಮ್ಮ ರಿಜಿಸ್ಟರ್ ನಂಬರ, ನಿಮ್ಮ ಉತ್ತೀರ್ಣವಾದ ವರ್ಷ, ನಿಮ್ಮ ಹೆಸರನ್ನು ಹಾಕಿಕೊಂಡ ನಂತರ ಈ ರೀತಿಯಾದಂಥ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಅಭಿನಂದನೆಗಳು, ನಿಮ್ಮ ಪದವಿ ಡಿಪ್ಲೊಮಾ ಪ್ರಮಾಣಪತ್ರವು ನ್ಯಾಡ್ನಲ್ಲಿ ಲಭ್ಯವಿದೆ. ನೀವು ಡಿಜಿಲಾಕರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ರೀತಿಯಾದಂಥ ಒಂದು ಮೆಸೇಜ್ ಇರುತ್ತೆ. ಕರ್ನಾಟಕದಲ್ಲಿ ಕನಿಷ್ಠ 6 ವರ್ಷ ಓದಿದ್ದೀರಾ? ಹೌದಂತ ಆಯ್ಕೆ ಮಾಡಿಕೊಳ್ಳಿ. ಹೌದಂತ ಆಯ್ಕೆ ಮಾಡ್ಕೊಂಡ ಬಳಿಕ ನೀವು ಪ್ರಸ್ತುತ ಹೆಚ್ಚಿನ ಅಧ್ಯಯನಕ್ಕಾಗಿ ವಿಶ್ವವಿದ್ಯಾಲಯ ಮಂಡಳಿಯಲ್ಲಿ ಸೇರಿಕೊಂಡಿದ್ದೀರಾ? ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೌದಂತ ಅಂದರೆ ಬರುವುದಿಲ್ಲ. ನಂತರ ನೀವು ಪ್ರಸ್ತುತ ಯಾವುದೇ ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡುತ್ತಿದ್ದೀರಾ? ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾದಂಥ ಮೆಸೇಜ್ ಬರುತ್ತೆ. ಅಭಿನಂದನೆಗಳು, ಒದಗಿಸಿದ ಮಾಹಿತಿಯು ಆಧಾರದ ಮೇಲೆ ನೀವು ಯುವ ನಿಧಿಯ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದೀರಿ. ಈ ರೀತಿಯಾದಂಥ ಒಂದು ಮೆಸೇಜ್ ಬರುತ್ತೆ ನಿಮಗೆ. ಈ ರೀತಿಯಾದ ಮಾಹಿತಿಯು ನಿಮಗೆ ಬಂದರೆ ನೀವು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲ ಮಾಹಿತಿ ಬಂದಿಲ್ಲ ಅಂದರೆ ನಿಮ್ಮ ಕಾಲೇಜಿಗೆ ಸಂಪರ್ಕವನ್ನು ಮಾಡಬೇಕಾಗುತ್ತೆ.